Namaste friends. Subject Polity, section Fundamental Rights, ಮೂಲಭೂತ ಹಕ್ಕುಗಳು, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಸಾಕಷ್ಟು ಪಾರ್ಟ್ಗಳನ್ನ ನಾವು ನೋಡ್ತೀವಿ. ಓಕೆ, ಈ ರೀತಿ ಪಾರ್ಟ್ಗಳನ್ನ ನೋಡ್ತೀವಿ. ಓಕೆ, 1 2 3 4 5 ಈ ಥರ 22 ಪಾರ್ಟ್ಗಳನ್ನ ನೋಡ್ಬೋದು ಸಂವಿಧಾನದಲ್ಲಿ. ಓಕೆ, ಸೊ ಅದರಲ್ಲಿ ಥರ್ಡ್ ಪಾರ್ಟ್ ಇದೆಯಲ್ಲ, ಥರ್ಡ್ ಪಾರ್ಟ್, ಇದನ್ನೇ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಕರೀತೀವಿ. ಫಂಡಮೆಂಟಲ್ ರೈಟ್ಸ್ 1 2 3 ಮೂರನೇ ಭಾಗವನ್ನು, ಸಂವಿಧಾನದಲ್ಲಿರೋ ಮೂರನೇ ಭಾಗವನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಓಕೆ, ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಆರ್ಟಿಕಲ್ 12 ಇಂದ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ 12 ಇಂದ 35, 12ನೇ ವಿಧಿಯಿಂದ 35ನೇ ವಿಧಿವರೆಗೂ ನಾವು ಸಂವಿಧಾನದ ಮೂರನೇ ಭಾಗದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ನೋಡ್ಬೋದು. ಓಕೆ, ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಏನು? ಫಂಡಮೆಂಟಲ್ ರೈಟ್ಸ್ ಅಂದರೆ ಇವು ಪ್ರಜೆಗಳಿಗೆ, ಇಲ್ಲಿನ ಭಾರತೀಯರಿಗೆ ರಾಜಕೀಯ ಪ್ರಜಾಪ್ರಭುತ್ವವನ್ನು ಕೊಡ್ತವೆ. ಪೊಲಿಟಿಕಲ್ ಡೆಮೋಕ್ರಸಿ, ರಾಜಕೀಯ ಪ್ರಜಾಪ್ರಭುತ್ವವನ್ನು ಕೊಡೋ ಹಕ್ಕುಗಳು ಯಾವುದು ಅಂತಂದರೆ ಫಂಡಮೆಂಟಲ್ ರೈಟ್ಸ್. ಓಕೆ, ಇದ್ರ ಮಹತ್ವ ಏನು? ಇದೇನಕ್ಕೆ ಬೇಕು ನಮಗೆ ಫಂಡಮೆಂಟಲ್ ರೈಟ್ಸು ಅಂತಂದರೆ, ನೋಡಿ, ಇದು ರಾಜ್ಯದ ನಿರಂಕುಶಾಧಿಕಾರವನ್ನು ಕಡಿಮೆ ಮಾಡುತ್ತೆ. ರಾಜ್ಯದ ನಿರಂಕುಶಾಧಿಕಾರಗಳನ್ನು ಕಡಿಮೆ ಮಾಡುತ್ತೆ. ಅಂದರೆ ರಾಜ್ಯ ಅಥವಾ ಸರ್ಕಾರ ತನಗೆ ಇಷ್ಟ ಬಂದಂಗೆ ಪ್ರಜೆಗಳ ಮೇಲೆ ಏನು ಬೇಕಾದ್ರೂ ದೌರ್ಜನ್ಯ ಮಾಡ್ಬೋದು ಅನ್ನೋ ಅಧಿಕಾರ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಡ್ತಾ ಇದೆ. ಓಕೆ, ಫಂಡಮೆಂಟಲ್ ರೈಟ್ಸ್ ಅಂದರೆ ಏನಿಲ್ಲ, ಪ್ರಜೆಗಳಿಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಈ ಹಕ್ಕುಗಳು ಪ್ರಜೆಗಳಿಗೆ ಸೇರಿದ್ದು, ಇದನ್ನು ಯಾರೂ ಉಲ್ಲಂಘನೆ ಮಾಡೋಗಿಲ್ಲ. ಹಾಗೆ ಕೆಲವೊಂದು ರೈಟ್ಸ್ನ ಸರ್ಕಾರಕ್ಕೆ ಕಂಡೀಷನ್ ಹಾಕಿದ್ದಾರೆ, ನೀವು ಈ ರೀತಿ ಮಾಡೋವಾಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಓಕೆ, ಸೊ ಇದನ್ನೇ ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯೋದು. ಈಗ ಮಾಡೋದ್ರಿಂದ ಏನಾಗುತ್ತೆ? ಸರ್ಕಾರದ ನಿರಂಕುಶಾಧಿಕಾರ ಕಡಿಮೆ ಆಗುತ್ತೆ. ಓಕೆ, ಸೊ ಇನ್ನೇನು ಮಾಡ್ತೇವೆ? ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸ್ತವೆ. ಇಂಡಿವಿಜುವಲ್ ರೈಟ್ಸ್ ಇವು, ಪ್ರತಿಯೊಬ್ಬ ವ್ಯಕ್ತಿನೂ ಕನ್ಸಿಡರ್ ಮಾಡಿ ಕೊಟ್ಟಿರುವಂಥ ಹಕ್ಕುಗಳಿವು. ಓಕೆ, ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ತನಗೆ ಬೇಕಾದಂಥ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವನನ್ನು ಯಾರೂ ತಡೆಯುವಾಗಿಲ್ಲ. ಸಾಕಷ್ಟು ರೈಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವನಿಗೆ. ನೋಡಿ, ಆರ್ಟಿಕಲ್ 12 ಇಂದ 35ವರೆಗೂ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡ್ಬೋದಲ್ಲ, ಅಷ್ಟು ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ? ರೈಟ್ಸ್ಗಳನ್ನ ಕೊಟ್ಟಿದ್ದಾರೆ ನಮಗೆ, ಸಂವಿಧಾನ ಕೊಟ್ಟಿದೆ ನಮಗೆ. ಓಕೆ, ಸೊ ಇದೇನು ಮಾಡುತ್ತೆ? ಈ ಹಕ್ಕುಗಳು ನಮಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು, ಇಂಡಿವಿಜುವಲ್ ಡಿಗ್ನಿಟಿ ಆ್ಯಂಡ್ ಫ್ರೀಡಮ್, ಇದನ್ನೆಲ್ಲ ಎನ್ಶ್ಯೂರ್ ಮಾಡುತ್ತೆ. ಯಾವುದು? ಫಂಡಮೆಂಟಲ್ ರೈಟ್ಸ್. ಓಕೆ, ಸೊ ನೆಕ್ಸ್ಟ್ ಕಾನೂನಿನ ಅಧಿಪತ್ಯ, ರೂಲ್ ಆಫ್ ಲಾನ ಎನ್ಶ್ಯೂರ್ ಮಾಡುತ್ತೆ. ರೂಲ್ ಆಫ್ ಲಾ, ಕಾನೂನಿನ ಅಧಿಪತ್ಯ ಅಂದ್ರೇನು? ಇಲ್ಲಿ ರಾಜ್ಯದ ಅಧಿಕಾರಕ್ಕಿಂತ ಅಥವಾ ವ್ಯಕ್ತಿಗಳ ಅಧಿಕಾರಕ್ಕಿಂತ ಕಾನೂನಿನ ಅಧಿಪತ್ಯ ಮೇಲ್ಮಟ್ಟದಲ್ಲಿ ಇರುತ್ತೆ ಅಂತ. ಓಕೆ, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಅಂದರೆ ಸಂವಿಧಾನ ಟಾಪಲ್ಲಿ ಇರುತ್ತೆ, ಅದ್ರ ಕೆಳಗಡೆ ಸಂವಿಧಾನ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅದರ ಅಂಡರಲ್ಲಿ ಬರಬೇಕು. ಅಂದರೆ ಸಂವಿಧಾನಕ್ಕಿಂತ ಎಬೋ ಯಾರೂ ಇರೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೋ ಎಲ್ಲರೂ ಅದನ್ನೇ ಫಾಲೋ ಮಾಡಬೇಕು, ಅದರ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಕಾನೂನಿನ ಅಧಿಪತ್ಯ ಸ್ಥಾಪನೆ ಮಾಡೋದಕ್ಕೆ ಫಂಡಮೆಂಟಲ್ ರೈಟ್ಸ್ ಸಹಕಾರಿಯಾಗಿದೆ. ಅದನ್ನೇ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯೋದು. ಓಕೆ, ನಾನು ನಿಮಗೆ ಯಾವುದು ಸಂಸದೀಯ ಮಾದರಿ ಸರ್ಕಾರ ಹೇಳಿದಿಲ್ಲ, ಪಾರ್ಲಿಮೆಂಟ್ ಫಾರ್ಮ್ ಗೌರ್ಮೆಂಟ್ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಈ ಟಾಪಿಕ್ ಬಗ್ಗೆ ಹೇಳಿದ್ದೀನಿ. ಓಕೆ, ಅಂದರೆ ಇಲ್ಲಿ ಸಂವಿಧಾನನೇ ಫಸ್ಟ್ ಪ್ಲೇಸಲ್ಲಿ ಇರುತ್ತೆ, ಅದರ ಅಂಡರಲ್ಲಿ ಎಲ್ಲ ಆರ್ಗನ್ಗಳು ಕೆಲಸ ಮಾಡಬೇಕು ಅಂತ. ಓಕೆ, ಫಂಡಮೆಂಟಲ್ ರೈಟ್ಸ್ ಏನೇನು ಮಾಡುತ್ತೆ? ರಾಜಕೀಯ ಪ್ರಜಾಪ್ರಭುತ್ವವನ್ನು ಕೊಡುತ್ತೆ, ಸರ್ಕಾರದ ನಿರಂಕುಶಾಧಿಕಾರವನ್ನು ಕಟ್ ಮಾಡುತ್ತೆ, ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುತ್ತೆ, ರೂಲ್ ಆಫ್ ಲಾನ ಎನ್ಶ್ಯೂರ್ ಮಾಡುತ್ತೆ. ಓಕೆ, ಸೊ ಇಷ್ಟೆಲ್ಲ ಪ್ರಾಮುಖ್ಯತೆ ಇರೋದ್ರಿಂದ ಸಂವಿಧಾನದಲ್ಲಿ ಇದು ಮೂರನೇ ಪಾರ್ಟನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಏನಂತ? ಮ್ಯಾಗ್ನಾ ಕಾರ್ಟಾ ಅಂತ. ಮ್ಯಾಗ್ನಾ ಕಾರ್ಟಾ ಅಂತಂದ್ರೇನು? 1215ನೇ ಇಸ್ವಿನಲ್ಲಿ, 1215, ಓಕೆ, ಆ ಟೈಮಲ್ಲಿ 13ನೇ ಶತಮಾನದಲ್ಲಿ ಇಂಗ್ಲೆಂಡಲ್ಲಿ ಫಸ್ಟ್ ಟೈಮ್, ಇಡೀ ಜಗತ್ತಿನಲ್ಲೇ ಫಸ್ಟ್ ಟೈಮ್ ಇಂಗ್ಲೆಂಡಿನ ಜಾರ್ಜ್ ಫೈ ಅನ್ನೋ ಒಬ್ಬ ರಾಜ ಅಲ್ಲಿನ ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನ ಕೊಡ್ತಾನೆ. ಅವು ಆ್ಯಕ್ಚುಲಿ ಹಕ್ಕು ಅಂತ ನೇರವಾಗಲ್ಲ, ತನ್ನ ಮೇಲೆ ತಾನು ಒಂದಷ್ಟು ಲಿಮಿಟೇಷನ್ಸ್ನ ಹಾಕೋತಾನೆ. ಓಕೆ, ಇಡೀ ಜಗತ್ತಿನಲ್ಲೇ ಫಸ್ಟ್ ಟೈಮ್ ಪ್ರಜೆಗಳಿಗೆ ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ಒಂದಷ್ಟು ಹಕ್ಕುಗಳನ್ನ ರೈಟಿಂಗಲ್ಲಿ ಕೊಟ್ಟಂಥ ಏಕೈಕ ದೇಶ ಅದು ಇಂಗ್ಲೆಂಡ್. 1215ನೇ ಇಸ್ವಿನಲ್ಲಿ ಜಾರ್ಜ್ ಫೈ ಅನ್ನೋ ಬರಾಜ ಇಂಗ್ಲೆಂಡಲ್ಲಿ ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೆದಿದ್ರು. ಸೊ ಹಾಗೆ ಇಂಡಿಯಾದಲ್ಲಿ ಇದು ಪ್ರಜೆಗಳಿಗೆ ರೈಟ್ಸ್ ಕೊಡ್ತಿದ್ದಲ್ವಾ, ಪಾರ್ಟ್ 3, ಅದಕ್ಕೋಸ್ಕರ ಇದನ್ನು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಇಷ್ಟು ಆರ್ಟಿಕಲ್ನ 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಅದರಲ್ಲಿ ಮಹತ್ವ ಗೊತ್ತಾಯಿತು, ಇದ್ರ ಮಹತ್ವ ಏನಿದೆ ಅಂತ. ಇದ್ರ ಲಕ್ಷಣಗಳೇನಾಗಿದ್ರೆ ಫಂಡಮೆಂಟಲ್ ರೈಟ್ಸ್, ಅದರ ಫೀಚರ್ಸ್ ಏನಿದೆ ಅಂದರೆ ಅದು ಯಾವ ರೀತಿ ಇರುತ್ತೆ, ಅದರ ಲಕ್ಷಣಗಳೇನು ಅಂತ ನೋಡೋದಾದರೆ, ಸೊ ನಾವು ಫಸ್ಟ್ ಇವು ನ್ಯಾಯರಕ್ಷಿತವಾದಂಥ ಹಕ್ಕುಗಳು.
ಜಸ್ಟಿಸೇಬಲ್ ರೈಟ್ಸ್. ಜಸ್ಟಿಸೇಬಲ್ ಅಂದ್ರೇನು, ಅವೇನಾದರೂ ಉಲ್ಲಂಘನೆ ಆದರೆ ಅದ್ರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನೋಡಿ, ನಮ್ಗೆ 2 ಆರ್ಟಿಕಲ್ ಇಂಪಾರ್ಟೆಂಟ್, ಒಂದು 32, ಇನ್ನೊಂದು 226. 32 ಏನು, ಪ್ರಜೆಗಳ ಯಾವುದೇ ಹಕ್ಕುಗಳು ಉಲ್ಲಂಘನೆ ಆದರೂ ಕೂಡ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಪ್ರಜೆಗಳಿಗಿರುವಂಥ, ಸಿಟಿಜನ್ಸ್ ಇರುವಂಥ ಬೇರೆ ಹಕ್ಕುಗಳು ಉಲ್ಲಂಘನೆ ಆದರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ, ಹೈಕೋರ್ಟ್ಗೆ ಹೋಗ್ಬೇಕು ಫಸ್ಟು. ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಷ್ಟೇ. ಆದರೆ ಮೂಲಭೂತ ಹಕ್ಕುಗಳೇನಾದರೂ ಉಲ್ಲಂಘನೆ ಆದರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 32 ಅಂಡರಲ್ಲಿ, ಆರ್ಟಿಕಲ್ 37 ಪ್ರಕಾರ ನೇರವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ಗೆ ಪ್ರಜೆಗಳು ನೇರವಾಗಿ ಹೋಗೋಕೆ ಅವಕಾಶ ಇರೋದು ಫಂಡಮೆಂಟಲ್ ರೈಟ್ಸ್ ಮಾತ್ರ. ಓಕೆ, ಸೊ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ವಾ, ಹೈಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 226 ಯೂಸ್ ಮಾಡಿಕೊಂಡು ಹೈಕೋರ್ಟ್ಗೂ ಕೂಡ ನಾವು ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದ್ದಾರೆ, ನ್ಯಾಯ ಕೊಡಿ ಅಂತ ನಾವು ಹೋಗ್ಬೋದು. ಓಕೆ, ಇಲ್ಲಾಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬೇಕಿದ್ರು ಹೋಗ್ಬೋದು. ಅದಕ್ಕೋಸ್ಕರ ಇದು ಜಸ್ಟಿಸೇಬಲ್. ಮತ್ತು ಸುಪ್ರೀಂ ಕೋರ್ಟ್ ನಮಗೆ ಜಸ್ಟಿಸ್ ಕೊಟ್ಟೇ ಕೊಡುತ್ತೆ. ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆಗಿದ್ರೆ, ಅದು ಯಾರಾದರೂ ಉಲ್ಲಂಘನೆ ಮಾಡಿರಲಿ, ಸರ್ಕಾರನಾದರೂ ಮಾಡಿರಲಿ, ಯಾರಾದರೂ ಮಾಡಿರಲಿ, ಅದು ಉಲ್ಲಂಘನೆ ಏನಾದರೂ ಆಗಿತ್ತು ಅಂದರೆ ನಮಗೆ ಜಸ್ಟಿಸ್ ಅಂತೂ ಸಿಗುತ್ತೆ. ಕನ್ಫರ್ಮ್, ಗೌರ್ಮೆಂಟಿಂದನೇ, ಸಂವಿಧಾನದಿಂದನೇ ಗ್ಯಾರಂಟಿ ಕೊಟ್ಟಿರುವಂಥ ರೈಟ್ ಅದು. ಯಾವುದು, ಫಂಡಮೆಂಟಲ್ ರೈಟ್ಸ್. ಓಕೆ, ಸೊ ಜಸ್ಟಿಸೇಬಲ್, ದೀಸ್ ರೈಟ್ಸ್ ಆರ್ ಜಸ್ಟಿಸೇಬಲ್. ಓಕೆ, ಸೊ ನೆಕ್ಸ್ಟ್, ಪರಿಮಿತಿಯನ್ನು ಹೊಂದಿರದೆ, ಲಿಮಿಟೇಷನ್ಸ್. ಫಂಡಮೆಂಟಲ್ ರೈಟ್ಸ್ನ ನೋಡಿ, ಫಂಡಮೆಂಟಲ್ ರೈಟ್ಸ್ನ ಸಂವಿಧಾನದ ಒಂದು ಪವಿತ್ರವಾದ ಹಕ್ಕುಗಳು ಅಂತ ಕರೀತಾರೆ. ಪವಿತ್ರವಾದಂಥ ಹಕ್ಕು, ಅವು ಉಲ್ಲಂಘನೆ ಆಗಬಾರ್ದು ಅಂತ ಹೇಳ್ತಾರೆ. ಓಕೆ, ಬಟ್ ಹಾಗಂತೇಳಿ ಅವು ಅಬ್ಸಲ್ಯೂಟ್ ರೈಟ್ಸ್ ಅಲ್ಲ, ಅಂದರೆ ಪರಿಪೂರ್ಣವಾದ ಹಕ್ಕುಗಳಲ್ಲ. ಈಗ ಸ್ವಾತಂತ್ರ್ಯ ಇದೆ ಅಂತೇಳಿ ಅದು ಕಂಪ್ಲೀಟ್ ಫ್ರೀಡಮ್ ಅಂತ ಅಲ್ಲ, ಒಂದಷ್ಟು ಲಿಮಿಟೇಷನ್ಸ್ ಇದೆ. ಈಗ ಎಕ್ಸಾಂಪಲ್, ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎನಲ್ಲಿ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಒಂದು ರೈಟ್ಸ್ ಕೊಟ್ಟಿದ್ದಾರೆ ನಮಗೆ. ಓಕೆ, ಏನು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅದಿದೆ ಅಂತೇಳಿ ನಾವು ಹೇಗೆ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾರ ಬಗ್ಗೆ ಬೇಕಾದರೂ ಮಾತಾಡೋಕ್ಕಾಗತ್ತಾ? ಮಾತಾಡೋಕ್ಕಾಗಲ್ಲ. ದೇಶದ ವಿರುದ್ಧ ಮಾತಾಡೋಕ್ಕಾಗಲ್ಲ, ಸಂವಿಧಾನದ ವಿರುದ್ಧ ಮಾತಾಡೋಕ್ಕಾಗಲ್ಲ, ಅಥವಾ ಬೇರೆಯವ್ರಿಗೆ ಅವಮಾನ ಆಗೋ ರೀತಿ ಮಾತಾಡೋಗಿಲ್ಲ, ಮತ್ತು ಪಬ್ಲಿಕಲ್ಲಿ ಅನೈತಿಕವಾಗಿ ಮಾತಾಡೋಗಿಲ್ಲ. ಈಗೆಲ್ಲ ಲಿಮಿಟೇಷನ್ಸ್ ಇರುತ್ತಲ್ಲ, ಅಂದರೆ ಲಿಮಿಟೇಷನ್ ಇಲ್ಲೇ ಇರೋ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯನೇ ಇಲ್ಲ. ಸ್ವಾತಂತ್ರ್ಯ ಅಂತ ಕರೆದ್ರೆ ಅದಕ್ಕೆ ಲಿಮಿಟೇಷನ್ ಇರಲೇಬೇಕು, ಇಲ್ಲ ಅಂದ್ರೆ ಸ್ವೇಚ್ಛಾಚಾರ ಆಗುತ್ತೆ. ಓಕೆ, ಅಂದರೆ ಫಂಡಮೆಂಟಲ್ ರೈಟ್ಸ್ ಅಷ್ಟು ಇಂಪಾರ್ಟೆಂಟ್ ಇದ್ದರೂ ಕೂಡ ಇದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಪ್ರತಿಯೊಂದು ಹಕ್ಕುಗಳಿಗೂ ಲಿಮಿಟೇಷನ್ಸ್ ಇದೆ. ದೀಸ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಓಕೆ, ನೆಕ್ಸ್ಟ್, ಇವು ತುಂಬ ಪವರ್ಫುಲ್ ರೈಟ್ಸ್ ಅಂತೇಳಿ ಇವನ್ನ ಸಂವಿಧಾನದಲ್ಲಿ ಹಾಗೆ ಇಟ್ಕೋಬೇಕಂತೇನಿಲ್ಲ. ಇವನ್ನ ತಿದ್ದುಪಡಿ ಕೂಡ ಮಾಡ್ಬೋದು. ತಿದ್ದುಪಡಿ ಆಲ್ರೆಡಿ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ಗೆ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೆ ಆಲ್ರೆಡಿ ಸುಮಾರು ಬಾರಿ ತಿದ್ದುಪಡಿ ಆಗಿಬಿಟ್ಟಿದೆ. ಓಕೆ, ಸೊ ಈ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಓಕೆ, ಸೊ ಅದು ಹೇಗೆ ಅನ್ನೋದೆಲ್ಲ ಮುಂದೆ ಬರುತ್ತೆ, ಆರ್ಟಿಕಲ್ ಬಂದಾಗ ಹೇಳ್ತೀನಿ. ಜಸ್ಟ್ ಫೀಚರ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟ್, ಸಸ್ಪೆಂಡೇಬಲ್. ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸ್ಬೋದು. ನೋಡಿ, ವಜಾ ಮಾಡೋ ಹಾಗಿಲ್ಲ, ಮೂಲಭೂತ ಹಕ್ಕುಗಳನ್ನ ಡಿಸಾಲ್ವ್ ಮಾಡೋ ಹಾಗಿಲ್ಲ, ರದ್ದುಪಡಿಸೋ ಹಾಗಿಲ್ಲ, ಅಮಾನತುಗೊಳಿಸ್ಬೋದು. ಯಾವಾಗ, ಯಾವುದಾದ್ರೂ ಕೆಲವೊಂದು ಸಂದರ್ಭದಲ್ಲಿ, ಅಥವಾ ತುರ್ತು ಪರಿಸ್ಥಿತಿ, ಯುದ್ಧ ನಡೆಯುವಂಥ ಸಂದರ್ಭ, ಇಂಥ ಸಂದರ್ಭದಲ್ಲಿ ಈ ಹಕ್ಕುಗಳನ್ನ ಅಮಾನತುಗೊಳಿಸ್ಬೋದು ಅಷ್ಟೇ. ಓಕೆ, ಅವಕಾಶ ಇದೆ ಸಂವಿಧಾನದ, ರಾಷ್ಟ್ರಪತಿಯವರು ಮಾಡ್ಬೋದು, ಬಟ್ ರದ್ದುಪಡಿಸೋ ಆಗಿರೋದಿಲ್ಲ, ಅಮಾನತುಗೊಳಿಸ್ಬೋದು. ಓಕೆ, ಸೊ ನೆಕ್ಸ್ಟ್, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹಕ್ಕುಗಳು, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ಸ್. ನೋಡಿ, ಕಾನ್ಸ್ಟಿಟ್ಯೂಷನ್ ಏನಾಗಿದೆ, ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದು ರೈಟ್ಸು ನೆಗೆಟಿವ್ ಆಗಿದ್ದಾವೆ, ಕೆಲವೊಂದು ಪಾಸಿಟಿವ್ ಆಗಿದ್ದಾವೆ. ಓಕೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹಕ್ಕುಗಳು ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 14 ಕ್ಲಾಸ್ 1 ಏನು ಹೇಳುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ, ಕಾನೂನಿನ ಎದುರು ಸಮಾನತೆ. ಇದು ನೆಗೆಟಿವ್ ನಕಾರಾತ್ಮಕ ಹಕ್ಕು ಇದು. ಹಾಗೆ ಆರ್ಟಿಕಲ್ 14 ಕ್ಲಾಸ್ 2 ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳುತ್ತೆ, ಕಾನೂನಿನ ಸಮಾನ ಸಂರಕ್ಷಣೆ. ಇದು ಪಾಸಿಟಿವ್ ನೋಟ್. ಓಕೆ, ಅದು ಹೇಗೆ ಅನ್ನೋದೆಲ್ಲ ನಾನು ಆರ್ಟಿಕಲ್ 14 ಬಂದಾಗ ಹೇಳ್ತೀನಿ. ನೀವು ಜಸ್ಟ್ ಅಂದ್ಕೊಂಡಿರ್ಬೇಕಂದ್ರೆ ಫಂಡಮೆಂಟಲ್ ರೈಟ್ಸಲ್ಲಿ ನಕಾರಾತ್ಮಕ ಹಕ್ಕುಗಳು ಇದ್ದಾವೆ, ಸಕಾರಾತ್ಮಕ ಹಕ್ಕುಗಳು ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಓಕೆ, ಯಾಕೆಂದರೆ ಕೆಲವೊಂದು ಸರಿ ಎಕ್ಸಾಮಲ್ಲಿ ಏನಾಗುತ್ತೆ, ಕೆಲವೊಂದು ಫೀಚರ್ನ ಕೊಟ್ಟು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಲಕ್ಷಣಗಳಲ್ಲಿ ಕೆಳಗುಣಗಳಲ್ಲಿ ಯಾವ್ಯಾವು ಅಂತ ಕೇಳ್ಬೋದು. ಓಕೆ, ಸೊ ಅದಕ್ಕೆ ಗೊತ್ತಿರಬೇಕು ಯಾವುವು ಅಂತ. ಸೊ ನೆಕ್ಸ್ಟ್ ಇನ್ನೇನು ಲಕ್ಷಣ ಇದೆ ನೋಡಿ, ಫಂಡಮೆಂಟಲ್ ರೈಟ್ಸು ಪೌರರು ಯಾರು, ವಿದೇಶಿಯರು ಯಾರು, ಸಿಟಿಜನ್ಸ್ ಯಾರು, ಔಟ್ಸೈಡ್ ಕಂಟ್ರಿ ಅವರು ಅನ್ನೋದನ್ನು ಇದು ತೋರಿಸುತ್ತೆ. ಅಂದರೆ ಕೆಲವೊಂದು ಹಕ್ಕುಗಳನ್ನ ಬರೀ ಇಂಡಿಯನ್ಸ್ ಮಾತ್ರ ಕೊಟ್ಟಿದೆ, ಇಂಡಿಯನ್ ಸಿಟಿಜನ್ಗೆ. ಕೆಲವೊಂದು ಹಕ್ಕುಗಳನ್ನ ಇಂಡಿಯನ್ಸ್ ಮತ್ತು ಫಾರಿನರ್ ಇಬ್ಬರಿಗೂ ಕೊಟ್ಟಿದೆ. ಆ ಥರ ಹಕ್ಕುಗಳು ಯಾವುದು ಅಂತ ನೋಡೋದಾದರೆ,
ಬರೀ ಪೌರರಿಗೆ ಮಾತ್ರ, ಭಾರತೀಯ ಸಿಟಿಸನ್ಸ್ ಮಾತ್ರ ಕೊಟ್ಟಿರೋ ರೈಟ್ಸ್ ಯಾವುದು ಅಂತ ನಾವು ನೋಡಿದ್ರೆ ಆರ್ಟಿಕಲ್ 15, 16, 19, 29, 30 ಇಷ್ಟು ಫಂಡಮೆಂಟಲ್ ರೈಟ್ಸ್ ಬರೀ ಇಂಡಿಯನ್ಸ್ ಮಾತ್ರ ಇರುತ್ತೆ, ಫಾರಿನರ್ಸ್ ಇರೋದಿಲ್ಲ. ಇವೇನು ರೈಟ್ಸು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದಾಗಿ ಬರ್ತಾ ಹೋಗ್ತವೆ. ಓಕೆ, ಜಸ್ಟ್ ಆರ್ಟಿಕಲ್ 15, 16, 19, 29, 30 ಇಷ್ಟು ರೈಟ್ಸು ಬರೀ ಇಂಡಿಯನ್ಸ್ ಮಾತ್ರ ಇರೋದು, ಫಾರಿನರ್ಸ್ ಇರೋದಿಲ್ಲ. ವಿದೇಶಿಯರು ಮತ್ತೆ ಭಾರತೀಯರು ಇಬ್ಬರಿಗೂ ಸೇರಿಸಿ ಒಟ್ಟಿಗೆ ಕೊಡುವಂಥ ರೈಟ್ಸ್ಗಳು ಯಾವುದು ಅಂತ ನೋಡಿದ್ರೆ ಆರ್ಟಿಕಲ್ 14, 20, 21, 22, 23, 24, 25, 26, 27, 28ವರೆಗೂ ಎಷ್ಟು ರೈಟ್ಸ್ ಇದಾವಲ್ಲ ಅಷ್ಟು ರೈಟ್ಸನ್ನು ಪೌರರು ಸಿಗುತ್ತೆ, ವಿದೇಶಿಯರಿಗೂ ಸಿಗುತ್ತೆ. ಭಾರತೀಯ ನಾಗರಿಕರಲ್ಲದೆ ಇದ್ದರೂ ಕೂಡ ಅವ್ರಿಗೂ ಭಾರತೀಯ ಸಂವಿಧಾನದಡಿ ಇಷ್ಟು ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಗ್ಯಾರಂಟಿ ಮಾಡಿದೆ. ಅಂದರೆ ಏನು ಮಾಡ್ತಿದ್ರು, ಡಿವೈಡ್ ಮಾಡುತ್ತೆ, ಭಾರತೀಯ ನಾಗರಿಕರು ಯಾರು, ವಿದೇಶಿಯರು ಯಾರು ಅನ್ನೋದನ್ನು ಡಿವೈಡ್ ಮಾಡಿ ತೋರಿಸುತ್ತೆ. ಓಕೆ, ಇದಿಷ್ಟು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಲಕ್ಷಣಗಳೇನು ಅಂತ ನೋಡಿದ್ರೆ ನಾವು ಫಂಡಮೆಂಟಲ್ ರೈಟ್ಸಲ್ಲಿ ಇದು ಅಷ್ಟರ ಫೀಚರ್ಸ್, ಇದು ಪ್ರಮುಖವಾದ ಫೀಚರ್ಸ್ ಅಷ್ಟೇ, ಇನ್ನೂ ಸುಮಾರು ಬರ್ತವೆ. ಪ್ರಮುಖವಾಗಿರುವಂಥ ಲಕ್ಷಣಗಳು, ಮೂಲಭೂತ ಹಕ್ಕುಗಳ ಲಕ್ಷಣಗಳು. ಓಕೆ, ನಡೆಸ್ಬಿಡೋಣ. ನೋಡಿ, ಸಂವಿಧಾನ ಜಾರಿಗೆ ಬಂದಾಗ ಮೂಲದಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಒಟ್ಟು 7 ಫಂಡಮೆಂಟಲ್ ರೈಟ್ಸ್ ಇತ್ತು. ಸಂವಿಧಾನ ಭಾರತೀಯರಿಗೆ 7 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿತ್ತು. ಓಕೆ, ಸೊ ಅವು ಯಾವ್ಯಾವುದು? ಸೊ ಫಸ್ಟ್ ಒನ್ ಸ್ವಾತಂತ್ರ್ಯದ ಹಕ್ಕು, ಫಸ್ಟ್ ಒನ್ ಸಮಾನತೆಯ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಫೋರ್ತ್ ಒನ್ ಧಾರ್ಮಿಕ ಸ್ವಾತಂತ್ರ್ಯ, ಸ್ವಾತಂತ್ರ್ಯದ ಹಕ್ಕು, ಫಿಫ್ತ್ ಒನ್ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಿಕ್ಸ್ತ್ ಒನ್ ಆಸ್ತಿ ಹಕ್ಕು, ರೈಟ್ ಟು ಪ್ರಾಪರ್ಟಿ, ಸೆವೆಂತ್ ಒನ್ ಅಂಡ್ ಲಾಸ್ಟ್ ರೈಟ್ ಟು ರೆಮಿಡೀಸ್, ಸಂವಿಧಾನ ಪರಿಹಾರದ ಹಕ್ಕು. ಸಂವಿಧಾನ ಜಾರಿಗೆ ಬಂದಾಗ ಮೂಲ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ಕೊಟ್ಟಿತ್ತು. ಯಾವ್ಯಾವುದದು? ಸಮಾನತೆ ಹಕ್ಕು, ಓಕೆ, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಯಾವುದು ಶೋಷಣೆಯ ವಿರುದ್ಧದ ಹಕ್ಕು, ಓಕೆ, ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್, ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ರಿಲಿಜನ್, ಓಕೆ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಆಸ್ತಿ ಹಕ್ಕು, ರೈಟ್ ಟು ಪ್ರಾಪರ್ಟಿ, ಮತ್ತು ಸಂವಿಧಾನದ ಭಾಗದ ಪರಿಹಾರದ ಹಕ್ಕುಗಳು ಅಂತ, ಅಂದರೆ ರೈಟ್ ಟು ರೆಮಿಡೀಸ್ ಅಂತ ಕರೀತಾರೆ. ಓಕೆ, ಸೊ ಇವಷ್ಟು 7 ಹಕ್ಕುಗಳನ್ನ ಸಂವಿಧಾನ ಜಾರಿಗೆ ಬಂದಾಗ ಕೊಟ್ಟಿತ್ತು. ಓಕೆ, ಸೊ ನೋಡಿ ಆರ್ಟಿಕಲ್ ನೋಡ್ಕೊಳ್ಳಿ. ಸಮಾನತೆ ಹಕ್ಕಲ್ಲಿ ಒಟ್ಟು ಆರ್ಟಿಕಲ್ 14 18ವರೆಗೂ ನಾವು ನೋಡ್ಬೋದು. ಅಂದರೆ 14, 15, 16, 17, 18 ಈ 5 ಹಕ್ಕುಗಳು ಸಮಾನತೆ ಹಕ್ಕುಗಳು. ಓಕೆ, ಸ್ವಾತಂತ್ರ್ಯದ ಹಕ್ಕುಗಳು 19 22ವರೆಗೂ, 19, 20, 21, 21A, 22 ಇಷ್ಟು ಸ್ವಾತಂತ್ರ್ಯದ ಹಕ್ಕು ಒಳಗಡೆ ಬರ್ತವೆ. ಓಕೆ, ಶೋಷಣೆ ವಿರುದ್ಧದ ಹಕ್ಕು 23, 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25 28, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು 29, 30, ಆಸ್ತಿ ಹಕ್ಕು 31, ಸಂವಿಧಾನ ಪರಿಹಾರದ ಹಕ್ಕು 32. ಇಷ್ಟು ಹಕ್ಕುಗಳಿದ್ದಾವೆ. ನೋಡಿ, ಪಾರ್ಟ್ 3 12 35ವರೆಗೂ ಹೇಳುತ್ತೆ, 12 35, ಬಟ್ ರೈಟ್ಸ್ ಕೊಡೋದು ಎಲ್ಲಿಂದ 14 32ವರೆಗೂ ಮಾತ್ರ. 12 ಮತ್ತು 13, ಓಕೆ, 33, 34, 35 ಇವು ಸಪೋರ್ಟಿಂಗ್ ಆರ್ಟಿಕಲ್ಸ್. ಓಕೆ, ಫಂಡಮೆಂಟಲ್ ರೈಟ್ಸ್ ಆ್ಯಕ್ಚುಲಾಗಿ ಫಂಡಮೆಂಟಲ್ ರೈಟ್ ಪಾರ್ಟ್ ಏನಿದೆ ಫಂಡಮೆಂಟಲ್ ರೈಟ್ಸು ಅದು ಎಲ್ಲಿಂದ ಎಲ್ಲಿವರೆಗೂ 12 35, ಬಟ್ ಫಂಡಮೆಂಟಲ್ ರೈಟ್ಸ್ನ ಸಂವಿಧಾನ ಕೊಡ್ತಿರೋದು ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ
ಆರ್ಟಿಕಲ್ 14 ಇಂದ 32 ವರೆಗೂ. ಓಕೆ, 12 ಮತ್ತು 13, 33, 34, 35 ಇವು ಸಪೋರ್ಟಿಂಗ್ ಅದಕ್ಕಿರುವಂಥ ವ್ಯಾಖ್ಯಾನಗಳನ್ನ ಮಾಡುವಂಥ ಹಕ್ಕುಗಳು. ಓಕೆ, ಸೊ ಇವೆಷ್ಟು ಹಕ್ಕುಗಳಿದ್ದು. ಬಟ್ ಈಗ ಪ್ರೆಸೆಂಟು ಈ ಹಕ್ಕನ್ನು ತೆಗೆದುಹಾಕಿದ್ದಾರೆ ಸಂವಿಧಾನದಲ್ಲಿ. ಇವಾಗ ಇದು ಇಲ್ಲ. ಯಾಕಿಲ್ಲ? ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೇಸ್ಗಳು ಬರ್ತವೆ, ನಾನು ಅದಕ್ಕೆ ಮುಂದೆ ಹೇಳ್ತೀನಿ. ಈ ಆಸ್ತಿ ಹಕ್ಕನ್ನು ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ, ಯಾವಾಗ 1978ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದ್ರ ಮುಖಾಂತರ 44ನೇ ತಿದ್ದುಪಡಿಯನ್ನು ಈ ಹಕ್ಕನ್ನು ತೆಗೆದುಹಾಕ್ಬಿಟ್ರು. ಫಂಡಮೆಂಟಲ್ ರೈಟ್ಸ್ ಇಂದ ತೆಗೆದು ಎಲ್ಲಿಟ್ರು ಅಂತಂದರೆ 12ನೇ ಭಾಗದಲ್ಲಿ 300A ಅನ್ನೋ ಒಂದು ಆರ್ಟಿಕಲ್ನ ಕ್ರಿಯೇಟ್ ಮಾಡಿ 12ನೇ ಭಾಗದಲ್ಲಿ ಅಲ್ಲಿಗೆ ಇದನ್ನ ಇನ್ಸರ್ಟ್ ಮಾಡಿದ್ರು. ಅಂದರೆ ಇಲ್ಲಿಂದ ತೆಗೆದುಬಿಟ್ರು. ಆಸ್ತಿ ಹಕ್ಕು ಸಂವಿಧಾನದಲ್ಲೇ ಇದೆ, ಆದರೆ ಎಲ್ಲಿ ಇಲ್ಲ? ಪಾರ್ಟ್ 3ನಲ್ಲಿ ಇಲ್ಲ. ಓಕೆ, ಈ ಥರ ಪಾರ್ಟ್ ಇದಾವೆ ಅಂತಂದರೆ ಇಲ್ಲಿತ್ತು ಆಸ್ತಿ ಹಕ್ಕು, ಬಟ್ ಇಲ್ಲಿಂದ ತೆಗೆದದನ್ನ 12ನೇ ಭಾಗಕ್ಕೆ ಹಾಕಿದ್ದಾರೆ. ಸಂವಿಧಾನದಲ್ಲೇ ಇದೆ, ಅಂದರೆ ಪಾರ್ಟ್ 3ನಲ್ಲಿ ಇಲ್ಲ, ಪಾರ್ಟ್ 12 ಇದೆ. ಯಾವ ಆರ್ಟಿಕಲ್? 300A ಅನ್ನೋ ಹೊಸ ಆರ್ಟಿಕಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಅಲ್ಲಿ ಇದನ್ನ ಇನ್ಸರ್ಟ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ನೋಡಿ, ಇಲ್ಲಿರೋದಕ್ಕೂ 3ನೇ ಭಾಗದಲ್ಲಿರೋದಕ್ಕೂ 12ನೇ ಭಾಗದಲ್ಲಿರೋದಕ್ಕೂ ಡಿಫ್ರೆನ್ಸ್ ಏನು? ಪಾರ್ಟ್ 3 ಅಲ್ಲಿ ಬಿಟ್ಟು ಬೇರೆ ಎಲ್ಲೇ ಇದ್ರೂ ಕೂಡ, ಅದು ಯಾವುದೇ ಆರ್ಟಿಕಲ್ ಎಲ್ಲೇ ಇರಲಿ, ಅದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯೋದಿಲ್ಲ. ಫಂಡಮೆಂಟಲ್ ರೈಟ್ಸ್ ಅಂತ ಕರಿಬೇಕಂದ್ರೆ ಅದು ಪಾರ್ಟ್ 3ನಲ್ಲೇ ಇರಬೇಕು. ಫಂಡಮೆಂಟಲ್ ರೈಟ್ಸ್ ಅಂತ ಕರೆದ್ರೆ ಏನರ್ಥ? ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ನಾವು ನೇರವಾಗಿ ಹೋಗ್ಬೋದು. ಸಂವಿಧಾನವನ್ನೇ ಗ್ಯಾರಂಟಿ ಕೊಟ್ಟಿದೆ, ಉಲ್ಲಂಘನೆ ಆದರೆ ನ್ಯಾಯ ಸಿಗುತ್ತೆ. ಆದರೆ ಈ ಪಾರ್ಟ್ 3 ಬಿಟ್ಟು ಬೇರೆ ಯಾವುದೇ ಭಾಗದಲ್ಲಿ ಯಾವುದೇ ರೈಟ್ಸ್ ಇರಲಿ, ಅದೇನಾದರೂ ಉಲ್ಲಂಘನೆ ಆದರೆ ನಮಗೆ 100% ಜಸ್ಟಿಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಗ್ಬೋದು ಅಥವಾ ಈಗ ನೋಡಿ, ಆಸ್ತಿ ಹಕ್ಕು ಇಲ್ಲೇ ಇದ್ದಿದ್ರೆ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಗೌರ್ಮೆಂಟ್ ವಶಪಡಿಸ್ಕೊಳಕ್ಕಾಗಲ್ಲ. ಈಗ ನನ್ನ ಜಮೀನಿಂದ ನಾನು ಜಮೀನು ಮೇಲೆ ಮೆಟ್ರೋ ಹೋಗ್ತೀನಿ, ಆ ಮೆಟ್ರೋಗೆ ಹೋಗ್ಬೇಕಂದ್ರೆ ಆ ಜಮೀನು ಬೇಕು ಗೌರ್ಮೆಂಟ್ಗೆ. ಓಕೆ, ಅವರು ನನ್ನನ್ನು ಕೇಳಿದ್ರೆ ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಅವರು ಅವಾಗ ಯಾವುದೇ ಕಾರಣಕ್ಕಲ್ಲಿ ಮೆಟ್ರೋನೇ ಬರೋದಿಲ್ಲ. ಯಾವಾಗ? ಆ ರೈಟ್ಸು ಇಲ್ಲಿದ್ರೆ ಮಾತ್ರ. ಆದರೆ ಈಗ ಈ ರೈಟ್ಸ್ ಇಲ್ಲಿರೋದ್ರಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವಂಥ ಸಬ್ಜೆಕ್ಟಲ್ಲಿ ಗೌರ್ಮೆಂಟ್ ನನ್ನ ಆಸ್ತಿಯನ್ನು ಇವಾಗ ವಶಪಡಿಸ್ಕೋಬೋದು. ನಾನು ಕೊಡಲ್ಲ ಅಂದರೂ ವಶಪಡಿಸ್ಕೋಬೋದು. ಯಾಕೆ ಅಂತಂದ್ರೆ ಈಗ ನನಗೆ ಅದು ಫಂಡಮೆಂಟಲ್ ರೈಟ್ಸ್ ಅಲ್ಲ ಆಸ್ತಿ ಹೊಂದೋದು. ಸರ್ಕಾರ ಬೇಕಿದ್ರೆ ಸಾರ್ವಜನಿಕ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋ ಸಬ್ಜೆಕ್ಟ್ನ ಇಟ್ಕೊಂಡು ಆ ಆಸ್ತಿಯನ್ನು ವಶಪಡಿಸ್ಕೋಬೋದು. ಆವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ಗೆ ನಮಗೆ ನ್ಯಾಯ ಸಿಗಲ್ಲ. ಯಾಕೆ? ಮೆಟ್ರೋ ಬರಲೇಬೇಕು, ನನ್ನ ಜಮೀನು ನಾನು ಕೊಡಲೇಬೇಕಾಗತ್ತೆ. ಯಾಕೆಂದ್ರೆ ಇದು ತುಂಬ ಜನಕ್ಕೆ ಇದನ್ನು ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿದ್ರೆ ನಮಗೆ ಜಸ್ಟಿಸ್ ಗ್ಯಾರಂಟಿ ಸಿಗುತ್ತೆ, ಬಟ್ ಇಲ್ಲಿದ್ರೆ ಗ್ಯಾರಂಟಿ ಇಲ್ಲ. ಸಿಕ್ಕರೂ ಸಿಗ್ಬೋದು, ಸಿಗದೇ ಇದ್ರೂ ಇಲ್ಲ. ಸೊ ಈ ಪ್ರೆಸೆಂಟ್ ಆಸ್ತಿ ಹಕ್ಕನ್ನು ಪಾರ್ಟ್ 3 ಇಂದ ತೆಗೆದು ಪಾರ್ಟ್ 12ಗೆ ಇನ್ಸರ್ಟ್ ಮಾಡಿದ್ದಾರೆ. ಪಾರ್ಟ್ 12ಅಲ್ಲಿ ನಾವು ಇದನ್ನು ನೋಡ್ಬೋದು. ಓಕೆ, ಸೊ ಹಾಗಾಗಿ ಈಗ ಫಂಡಮೆಂಟಲ್ ರೈಟ್ಸ್ ಎಷ್ಟಿದ್ದಾವೆ ಅಂತಂದರೆ 6 ಮಾತ್ರ. 1, 2, 3, 4, 5, 6 ಮೂಲಭೂತ ಹಕ್ಕುಗಳನ್ನ ನೋಡ್ಬೋದು. ಓಕೆ, ಸೊ ಇದು ಈಗ ಏನು ಮೂಲಭೂತ ಹಕ್ಕಾಗಿಲ್ಲ, ಸಂವಿಧಾನದ ಹಕ್ಕಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಆರ್ಟಿಕಲ್ ಒಂದು ಕಡೆ ನೋಡ್ಕೊಂಡು ಹೋಗೋಣ. ಆರ್ಟಿಕಲ್ 12 ಇಂದ 35 ವರೆಗೂ ಏನೇನಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ತಾ ಹೋಗೋಣ. ಓಕೆ, so first one article 12. ಆರ್ಟಿಕಲ್ 12 ಏನು ಹೇಳುತ್ತೆ? ಸ್ಟೇಟ್, ರಾಜ್ಯ. ನೋಡಿ, ಆರ್ಟಿಕಲ್ 12 ಏನು ಹೇಳುತ್ತೆ ಗೊತ್ತಾ? ಈ ಫಂಡಮೆಂಟಲ್ ಸ್ಟಾರ್ಟ್ ಆಗ್ತಿದೆ. ಪಾರ್ಟ್ 3 ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಪಾರ್ಟ್ 3 ಬಗ್ಗೆ ಮಾತಾಡುವಾಗ ಮಧ್ಯ ಸ್ಟೇಟ್ ಅನ್ನೋ ಪದ ಬರ್ತಾನೆ ಇರುತ್ತೆ. ಸ್ಟೇಟ್ ಅಂದರೆ ರಾಜ್ಯ. ಓಕೆ, ಬಟ್ ರಾಜ್ಯ ಅಂದರೆ ನಾವು ಈ ಕರ್ನಾಟಕ, ಆಂಧ್ರ ಅಂತ ಕರಿತೀವಲ್ಲ, ಆ ಒಂದು ಅರ್ಥ ಬರೋದಿಲ್ಲ. ಏನು ಅರ್ಥ ಬರುತ್ತೆ ಅಂತ ಇವಾಗ ಹೇಳ್ತೀನಿ. ಅದನ್ನು ಆರ್ಟಿಕಲ್ 12 ಹೇಳುತ್ತೆ. ಅಂದರೆ ಪಾರ್ಟ್ 3ನಲ್ಲಿ ನಾವು ಸ್ಟೇಟ್ ಅಂತ ಮಾತಾಡ್ತಾನೆ ಇರ್ತೀವಿ. ಮತ್ತೆ ಸ್ಟೇಟ್ ಇದು ಮಾಡಬಾರ್ದು, ಸ್ಟೇಟ್ ಅದು ಮಾಡಬಾರ್ದು, ಈ ಥರ ಸ್ಟೇಟ್ ಅನ್ನೋ ಪದ ಬಳಸ್ತಾ ಇರ್ತೀವಿ. ಆ ಸ್ಟೇಟ್ ಅಂದರೆ ಏನು ಅನ್ನೋದನ್ನ ಇಂಟರ್ಪ್ರಿಟ್ ಮಾಡುತ್ತೆ, ವ್ಯಾಖ್ಯಾನ ಮಾಡುತ್ತೆ. ಸ್ಟೇಟ್, ರಾಜ್ಯ ಅಂತಂದರೆ ಏನು? ಪಾರ್ಟ್ 3ನಲ್ಲಿ ಬಳಸೋ ಸ್ಟೇಟ್ ಅನ್ನೋ ಪದಕ್ಕೆ ಅರ್ಥ ಏನು ಅನ್ನೋದನ್ನ ಆರ್ಟಿಕಲ್ 12 ಹೇಳುತ್ತೆ. ಏನಾಗಿದ್ರೆ ರಾಜ್ಯ ಅಂದಾಗ ನಾವೇನೇನು ಅನ್ಕೋಬೇಕು? ಫಸ್ಟ್ ಒನ್, ಕೇಂದ್ರ ಕಾರ್ಯಾಂಗ,
ಮತ್ತು ಶಾಸಕಾಂಗ. ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್. ಸೆಕೆಂಡ್ ಒನ್ ರಾಜ್ಯ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್. ಲೋಕಲ್ ಬಾಡೀಸ್, ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರಗಳು ಅಂದರೆ ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ, ಡಿಸ್ಟ್ರಿಕ್ಟ್ ಬೋರ್ಡ್, ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಬರ್ತವೆ. ಓಕೆ, ಇದು ಬರುತ್ತೆ. ಅಂದರೆ ಸ್ಟೇಟ್ ಅಂದರೆ ನಾವು ಇದನ್ನು ತಿಳ್ಕೊಬೇಕು. ನೆಕ್ಸ್ಟ್ ಅಥಾರಿಟೀಸ್, ಪ್ರಾಧಿಕಾರಗಳು. ಪ್ರಾಧಿಕಾರಗಳು ಅಂದರೆ ಈಗ ಎಕ್ಸಾಂಪಲ್ ಸರ್ಕಾರದಿಂದ ಇದು ಶಾಸಕಾಂಗದಿಂದ ರಚನೆ ಆಗಿರುವಂಥ ಬಾಡಿಗಳು, ಅವು ಶಾಸನಾತ್ಮಕ ಬಾಡಿನಾದರೂ ಆಗಿರ್ಬೋದು ಅಥವಾ ಶಾಸನಾತ್ಮಕವಲ್ಲದ ಬಾಡಿಗಳಾದರೂ ಆಗಿರ್ಬೋದು, ಸ್ಟ್ಯಾಟರಿ ಅಥವಾ ನಾನ್ ಸ್ಟ್ಯಾಟರಿ. ಈಗ ಎಕ್ಸಾಂಪಲ್ LIC, ಓಕೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಅಥವಾ ನೆಕ್ಸ್ಟ್ ONGC, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಸೈಲ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಇವೆಲ್ಲ ಸಂಸತ್ತಿನ ಮುಖಾಂತರ ರಚನೆ ಆಗಿರುವಂಥ ಬಾಡಿಗಳು. ಸೊ ಇವೆಲ್ಲವೂ ಕೂಡ ಈ ಸ್ಟೇಟ್ ಅನ್ನೋ ವಾಕ್ಯದಲ್ಲೇ ಬರ್ತವೆ. ಸ್ಟೇಟ್ ಅಂದರೆ ರಾಜ್ಯ ಅಂತಲ್ಲ, ಸಂವಿಧಾನ ಏನು ಹೇಳ್ತದೆ, ಸ್ಟೇಟ್ ಅಂತಂದರೆ ನೀವು ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಕೇಂದ್ರ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸಂಸ್ಥೆಗಳು, ಪ್ರಾಧಿಕಾರಗಳು ಇವೆಲ್ಲನೂ ಸೇರಿ ಸ್ಟೇಟ್ ಅನ್ನೋ ವಾಕ್ಯ ಬರುತ್ತೆ. ಅಂದರೆ ಏನರ್ಥ ಅಂದರೆ, ಈಗ ನೋಡಿ, ಸ್ಟೇಟ್ ಈ ಕೆಲಸ ಮಾಡಬಾರ್ದು ಅಂತ ಹೇಳುತ್ತೆ. ಅವಾಗ ಯಾರ್ಯಾರು ಆ ಕೆಲಸ ಮಾಡಬಾರ್ದು, ಇವ್ರು ಯಾರು ಕೂಡ ಆ ಕೆಲಸ ಮಾಡಬಾರ್ದು. ಅವರೆಲ್ಲರಿಗೂ ಕಂಡೀಷನ್ ಆಗ್ತಾ ಇದೆ, ನೋಡ್ರಪ್ಪ ನೀವು ಯಾರು ಈ ಕೆಲಸ ಮಾಡಬಾರ್ದು ಅಂತ ಎಲ್ಲರನ್ನೂ ಪ್ರತಿ ಸರಿ ಮೆನ್ಷನ್ ಮಾಡೋಕ್ಕಾಗಲ್ಲ ಇವರೆಲ್ಲರನ್ನೂ. ಅದಕ್ಕೆ ಸ್ಟೇಟ್ ಅಂತ ಒಂದೇ ಪದದಲ್ಲಿ ಇವರೆಲ್ಲರನ್ನೂ ಸೇರಿಸಿ ಹೇಳ್ಬಿಡೋದು. ಓಕೆ, ಸೊ ಇದರಲ್ಲಿ ಯಾರು ಇನ್ಕ್ಲೂಡ್ ಆಗೋದಿಲ್ಲ, ಜುಡಿಷರಿ ಇನ್ಕ್ಲೂಡ್ ಆಗೋದಿಲ್ಲ. ನ್ಯಾಯಾಂಗ ಅನ್ನೋದು ಈ ಸ್ಟೇಟ್ ಅನ್ನೋ ವ್ಯಾಖ್ಯದ ಕೆಳಗಡೆ ಬರೋದಿಲ್ಲ. ಅದೊಂದು ಪದ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸ್ಟೇಟ್ ಅಂದರೆ ನಾನು ಮುಂದೆ ಏನಾದರೂ ರಾಜ್ಯ, ಈಗ ರಾಜ್ಯ ಪ್ರಜೆಗಳಿಗೆ ಈ ಥರ ತೊಂದರೆ ಕೊಡಬಾರ್ದು ಅಂತಿದ್ರೆ ರಾಜ್ಯ ಅಂದರೆ ನೀವು ಇದೆಲ್ಲ ಅನ್ಕೋಬೇಕು. ಅಂದರೆ ಇವಿಷ್ಟು ಬಾಡಿಗಳು ಯಾವುದೇ ಕಾರಣಕ್ಕೂ ಕೂಡ ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಮಾಡಬಾರ್ದು ಅನ್ನೋದನ್ನು ಆರ್ಟಿಕಲ್ 12 ಫಸ್ಟೇ ಹೇಳ್ತಾ ಇದೆ. ಓಕೆ, ಕ್ಲಿಯರ್ ಆಯ್ತಲ್ಲ. ಜುಡಿಷರಿ ಒಂದು ಬರೋದಿಲ್ಲ ಇಲ್ಲಿ, ಅದೊಂದು ನೆನಪಲ್ಲಿ. ಇದು ಆರ್ಟಿಕಲ್ 12. ನೆಕ್ಸ್ಟ್ ಆರ್ಟಿಕಲ್ 13. ಆರ್ಟಿಕಲ್ 12 ಆಯ್ತಲ್ಲ, ಈಗ 13. 13ನೇ ವಿಧಿ ಏನು ಹೇಳ್ತಾ? 13ನೇ ವಿಧಿ ನ್ಯಾಯಿಕ ವಿಮರ್ಶೆ ಬಗ್ಗೆ ಮಾತಾಡುತ್ತೆ. ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ. ಆದರೆ ನೆನ್ಪಿಟ್ಕೊಳ್ಳಿ, ಸಂವಿಧಾನದಲ್ಲಿ ಎಲ್ಲೂ ಕೂಡ ಜುಡಿಷಿಯಲ್ ರಿವ್ಯೂ ಅನ್ನೋ ಪದ ಮೆನ್ಷನ್ ಆಗಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ ಜುಡಿಷಿಯಲ್ ರಿವ್ಯೂ ಅಂತ. ಆದರೂ ಹೆಂಗೆ ಹೇಳ್ತಾ ಇದ್ದೀನಿ ಅಂತ, ಆರ್ಟಿಕಲ್ 13 ನ್ಯಾಯಿಕ ವಿಮರ್ಶೆ ಬಗ್ಗೆ ಮಾತಾಡುತ್ತೆ ಅಂತ. ಅಂದರೆ ಇಂಡೈರೆಕ್ಟಾಗಿ ಹೇಳುತ್ತೆ ನ್ಯಾಯಿಕ ವಿಮರ್ಶೆ. ನಾನೀಗ ನೆಕ್ಸ್ಟ್ ಹೇಳ್ತೀನಿ, ಅದು ಹೇಳುವಾಗ ಗೊತ್ತಾಗುತ್ತೆ ಯಾವ ರೀತಿ ಹೇಳ್ತಾ ಇದೆ ಅಂತ. ಆದರೆ ಒಂದು ನೆನ್ಪಿಟ್ಕೋಬೇಕು, ಆರ್ಟಿಕಲ್ ಎಲ್ಲೇ ಸಂವಿಧಾನದಲ್ಲಿ ಎಲ್ಲೂ ಕೂಡ ನೇರವಾಗಿ ಜುಡಿಷಿಯಲ್ ರಿವ್ಯೂ ಅನ್ನೋ ಪದ ಮೆನ್ಷನ್ ಆಗಿಲ್ಲ. ಓಕೆ, ಕೆಲವೊಂದು ಸರಿ ಏನಾಗುತ್ತೆ, ಯಾವ ಪ್ರಕಾರದ ಸರ್ಕಾರ ಇದೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿನ ಕಾರ್ಯಗಳು ರಚನೆ ಆಯ್ತಾ ಇರ್ತವೆ. ಓಕೆ, ಸೊ ಅದೇ ರೀತಿ ಇದು ಒಂದು. ಓಕೆ, ಯಾಕೆ ನಮ್ಗೆ ಬೇರೆ ಬೇರೆ ರೈಟ್ಸ್ಗಳನ್ನ ನೋಡ್ತಾ ಹೋದಾಗ ಇದಿದೆ ಅಂತ ಗೊತ್ತಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಡಿಕ್ಲೇರ್ ಮಾಡಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಜುಡಿಷಿಯಲ್ ರಿವ್ಯೂ ಅನ್ನೋದು ಸಂವಿಧಾನದ ಮೂಲ ಸಂರಚನೆ, ಬೇಸಿಕ್ ಸ್ಟ್ರಕ್ಚರ್ ಅಂತ ಸುಪ್ರೀಂ ಕೋರ್ಟೇ ಡಿಕ್ಲೇರ್ ಮಾಡಿದೆ. ಓಕೆ, ಸೊ ಏನು ನೆನಪಿರ್ಬೇಕು, ಇಲ್ಲಿ ಜುಡಿಷಿಯಲ್ ರಿವ್ಯೂ ಅನ್ನೋದು ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ, ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಸ್ಥಾನಮಾನವನ್ನು ಕೊಟ್ಟಿದೆ ಅನ್ನೋದು ಗೊತ್ತಿರಬೇಕು. ಓಕೆ, ಈಗ ನೋಡ್ತಾ ಹೋಗೋಣ ಆರ್ಟಿಕಲ್ 13 ಏನೇನು ಹೇಳುತ್ತೆ ಅಂತ. ಆರ್ಟಿಕಲ್ 13 ಕ್ಲಾಸ್ 1 ನೋಡಿ, ಇದರಲ್ಲಿ 4 ಕ್ಲಾಸ್ಗಳು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. 13 ಕ್ಲಾಸ್ 1 ಏನು ಹೇಳುತ್ತೆ? ಆರ್ಟಿಕಲ್ 13 ಕ್ಲಾಸ್ 1 ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ, ಸಂವಿಧಾನ ಪೂರ್ವ ಕಾನೂನುಗಳು, ಈ ಕಾನೂನುಗಳ ಬಗ್ಗೆ ಮಾತಾಡುತ್ತೆ. 13 ಕ್ಲಾಸ್ 1 ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಮಾತಾಡುತ್ತೆ. ಸಂವಿಧಾನ ಜಾರಿಗೆ ಬರೋದಕ್ಕೂ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬಂತಲ್ಲ, ಸೊ ಆ ದಿನಕ್ಕಿಂತ ಹಿಂದೆ ಅಂದರೆ ಬ್ರಿಟಿಷರ್ಸ್ ಇದ್ದಾಗ ಭಾರತದಲ್ಲಿ ಜಾರಿಗೆ ಬಂದಂಥ ಕಾನೂನುಗಳ ಬಗ್ಗೆ ಆರ್ಟಿಕಲ್ 13 ಕ್ಲಾಸ್ 1 ಮಾತಾಡುತ್ತೆ. ಏನು ಹೇಳುತ್ತೆ? ಸಂವಿಧಾನ ಪೂರ್ವ ಕಾನೂನುಗಳು ಏನಾದರೂ ಈ ನಮ್ಮ ಭಾರತೀಯ ಸಂವಿಧಾನದ ಪಾರ್ಟ್ 3ನಲ್ಲಿರುವಂಥ
ಫಂಡಮೆಂಟಲ್ ರೈಟ್ಸ್ನ ಏನಾದರೂ ಉಲ್ಲಂಘನೆ ಮಾಡ್ತಿದ್ರೆ, ವೈಲೇಟ್ ಮಾಡ್ತಿದ್ರೆ ಅಂಥ ಕಾನೂನುಗಳು ಆಟೋಮ್ಯಾಟಿಕಲಿ ರದ್ದಾಗಬೇಕು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಸಂವಿಧಾನ ಜಾರಿಗೆ ಬರೋದಕ್ಕೂ ಮುಂಚಿನ ಕಾನೂನುಗಳು, ಭಾರತದಲ್ಲಿ ಸಾಕಷ್ಟು ಲಾಗಳಿದ್ವಲ್ಲ, ಬ್ರಿಟಿಷರ್ಸ್ ಎಲ್ಲ ಮಾಡಿದ್ರಲ್ವ, ಓಕೆ, ಅಂಥ ಲಾಗಳು, ಸಂವಿಧಾನ ಪೂರ್ವ ಕಾನೂನುಗಳು ಒಂದು ವೇಳೆ ಏನಾದರೂ ಭಾರತೀಯ ಸಂವಿಧಾನ ರಚನೆ ಆಗುತ್ತಲ್ಲ, ಆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನೇನಾದರೂ ಉಲ್ಲಂಘನೆ ಮಾಡ್ತಾ ಇದ್ರೆ ಅವು ಆಟೋಮೆಟಿಕಲಿ ರದ್ದಾಗಬೇಕು. ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ನಾವೀಗ ಬ್ರಿಟಿಷರ್ಸ್ ಮಾಡಿರೋ ಸಾಕಷ್ಟು ಕಾನೂನುಗಳನ್ನ 200-300 ವರ್ಷದ ಕಾನೂನುಗಳನ್ನ ಇವತ್ತು ಫಾಲೋ ಮಾಡ್ತಾ ಇದ್ದೀವಿ, ಬ್ರಿಟಿಷರ್ಸ್ ಮಾಡಿರುವಂಥದ್ದು. ಓಕೆ, ಸೊ ಅವು ಏನು ಫಾಲೋ ಮಾಡ್ತಿದ್ವಿ ಅದು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ. ಸೊ ಇಲ್ಲಿ ಆರ್ಟಿಕಲ್ ಏನು ಹೇಳ್ತಾ ಇದೆ, 13+1, ಸಂವಿಧಾನ ಪೂರ್ವ ಕಾನೂನುಗಳೇನಾದರೂ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಏನಾದರೂ ಮಾಡಿದ್ರೆ ಮಾತ್ರ ಅವು ಆಟೋಮೆಟಿಕಲಿ ರದ್ದಾಗ್ಬಿಡ್ಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 13+1 ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಮಾತಾಡುತ್ತೆ. 13+2 ಇದು ಸಂವಿಧಾನ ನಂತರದ ಕಾನೂನುಗಳು, ಸಂವಿಧಾನ ನಂತರದ ಕಾನೂನುಗಳ ಬಗ್ಗೆ ಮಾತಾಡ್ತಾರೆ. ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಲಾ, ಸಂವಿಧಾನ ಜಾರಿಗೆ ಬಂದ ನಂತರ ಭಾರತೀಯ ಸರ್ಕಾರ, ಭಾರತ ಸರ್ಕಾರ ಅಥವಾ ಸಂಸತ್ತು, ಪಾರ್ಲಿಮೆಂಟ್, ಶಾಸಕಾಂಗ ಏನಾದರೂ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋ ರೀತಿ ಏನಾದರೂ ಕಾನೂನನ್ನು ಮಾಡಿದ್ರೆ ಅಂತಹ ಕಾನೂನುಗಳು ಆಟೋಮೆಟಿಕಲಿ ರದ್ದಾಗಬೇಕು. ಅಂದರೆ ಒಂದು ವೇಳೆ ಏನಾದರೂ ಶಾಸಕಾಂಗ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸೋ ರೀತಿ ಕಾನೂನನ್ನು ಮಾಡಿದ್ರೆ ಕಾನೂನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸ್ಬೋದು. ಫಸ್ಟ್ ಆಫ್ ಆಲ್, ಫಂಡಮೆಂಟಲ್ ರೈಟ್ಸ್ಗೆ ಆಪೋಸಿಟ್ ಆಗಿ ಸಂಸತ್ಗೆ ಲಾ ಮಾಡೋ ಅಧಿಕಾರನೇ ಇಲ್ಲ. ಓಕೆ, ಒಂದು ವೇಳೆ ಏನಾದರೂ ಲಾ ಬಂತು ಅಂತಂದರೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸುತ್ತೆ. ಓಕೆ, ಸೊ ನಾನು ಹೇಳಿದೆ ನಿಮಗೆ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದೆ. ಈ ಜುಡಿಷಿಯಲ್ ರಿವ್ಯೂ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಏನು ಹೇಳ್ತಾ ಇದೆ ಇದು 13+2, ಪಾರ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋಗೆ ಲಾ ಮಾಡೋವಾಗಿಲ್ಲ ಅಂತ ಹೇಳ್ತಾ ಇದೆ. ಒಂದು ವೇಳೆ ಲಾ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸುತ್ತೆ. ಈ ಸುಪ್ರೀಂ ಕೋರ್ಟ್ಗಿರೋ ಅಧಿಕಾರವನ್ನೇ ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತ ಕರೆಯೋದು, ಜುಡಿಷಿಯಲ್ ರಿವ್ಯೂ ಪವರ್. ಓಕೆ, ಅರ್ಥ ಆಯ್ತಲ್ಲ, ಸಿಂಪಲ್. 13+1 ಸಂವಿಧಾನ ಪೂರ್ವ ಕಾನೂನುಗಳು ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಮಾಡಿದ್ರೆ ಆಟೋಮೆಟಿಕ್ಲಿ ರದ್ದಾಗಬೇಕು. 13+2 ಸಂವಿಧಾನದ ನಂತರ ಪಾರ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋ ರೀತಿ ಲಾನ ತರವಾಗಿಲ್ಲ. ಒಂದು ವೇಳೆ ಲಾ ತಂದರೆ ಸುಪ್ರೀಂ ಕೋರ್ಟ್ ಬಂದು ಅದನ್ನು ರದ್ದುಪಡಿಸುತ್ತೆ. ಸುಪ್ರೀಂ ಕೋರ್ಟ್ನ ಈ ರದ್ದುಪಡಿಸುವ ಅಧಿಕಾರವನ್ನೇ ನ್ಯಾಯಿಕ ವಿಮರ್ಶೆ ಅಂತ ಕರೆಯೋದು. ಓಕೆ, ಸೊ ನ್ಯಾಯಿಕ ವಿಮರ್ಶೆ ಅನ್ನೋ ಪದ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ, ಆದರೆ ಇಂಡೈರೆಕ್ಟಾಗಿ ಅದ್ರ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಆರ್ಟಿಕಲ್ 13+3 ಇದೇನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳಿದೆ ಇವೆರಡು ಆರ್ಟಿಕಲ್ ಬಗ್ಗೆ ಮಾತಾಡುವಾಗ ಸಂವಿಧಾನ ಪೂರ್ವ ಕಾನೂನುಗಳು ಅಂತ ಹೇಳಿದೆ. ಇಲ್ಲೇನು ಹೇಳಿದೆ, ಸಂವಿಧಾನ ನಂತರದ ಕಾನೂನುಗಳು ಅಂತ ಹೇಳಿದೆ. ಕಾನೂನು ಅಂತೇನು ಹೇಳ್ತಾ ಇದ್ದೀನಿ, ಲಾ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಲಾ, ಈ ಥರ ಲಾ ತರಬಾರ್ದು, ಆ ಥರ ಲಾ ತರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ ಲಾ ಅಂತಂದರೆ ಏನು ಗೊತ್ತಿರಬೇಕಲ್ಲ, ಲಾ ಅಂತಂದರೆ ಏನು ಅಂತ. ಸೊ ಲಾ ಅಂದರೆ ಏನು ಅಂತ ಆರ್ಟಿಕಲ್ 13+3 ಸಂವಿಧಾನ ಹೇಳ್ಬಿಡುತ್ತೆ. ಲಾ ಅಂದರೆ ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ. ಆ ಲಾನಲ್ಲಿ ಏನೇನು ಬರುತ್ತೆ, ಲಾ ಏನಿಲ್ಲ, ಲಾ ಅನ್ನೋ ಪದಕ್ಕೆ ಇಂಟರ್ಪ್ರಿಟ್ ಮಾಡುತ್ತೆ ಅಷ್ಟೇ. ಇದು ಲಾ ಅನ್ನೋ ಪದಕ್ಕೆ ಇಂಟರ್ಪ್ರಿಟ್ ಮಾಡುತ್ತೆ. ಏನು ಲಾ ಅಂತಂದರೆ ಇದರಲ್ಲಿ ಸರ್ಕಾರ ಮಾಡಿದಂತಹ ಶಾಶ್ವತ ಕಾನೂನುಗಳಾಗಿರ್ಬೋದು, ಟೆಂಪ್ರರಿ ಕಾನೂನುಗಳಾಗಿರ್ಬೋದು. ಟೆಂಪ್ರರಿ ಅಂದರೆ ಈಗ ಆರ್ಡಿನೆನ್ಸ್, ಸುಪ್ರೀಂ ರಾಷ್ಟ್ರಪತಿ ಹೊರಡಿಸುವಂಥ ಆರ್ಡಿನೆನ್ಸ್ ಆಗಿರ್ಬೋದು, ಸುಗ್ರೀವಾಜ್ಞೆ. ಓಕೆ, ಸರ್ಕಾರದ ಆದೇಶಗಳಾಗಿರ್ಬೋದು, ಗೆಜೆಟ್ಗಳಾಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ, ಸರ್ಕಾರದಿಂದ ಈ ಥರ ಏನೇ ಆದರೂ ಕೂಡ ಇವೆಲ್ಲವೂ ಲಾ ಅನ್ನೋ ವಾಕ್ಯದಲ್ಲೇ ಬರ್ತವೆ. ಇವ್ಯಾವುದೂ ಕೂಡ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ಲ. ಓಕೆ, ಇದು ಆರ್ಟಿಕಲ್ 3 ಹೇಳುತ್ತೆ. ಆದರೆ ಇಲ್ಲಿ ಏನು ಮೆನ್ಷನ್ ಮಾಡೋದಿಲ್ಲ ಅಂದರೆ ಸಂವಿಧಾನ ತಿದ್ದುಪಡಿಯನ್ನು ಮೆನ್ಷನ್ ಮಾಡೋದಿಲ್ಲ. ಆರ್ಟಿಕಲ್ 368 ಈ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 368 ಇದೇ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಸಂವಿಧಾನದ ತಿದ್ದುಪಡಿ ಸಂಬಂಧಪಟ್ಟಂಗೆ ಮಾತಾಡುತ್ತೆ. ಅಮೆಂಡ್ಮೆಂಟ್ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಆರ್ಟಿಕಲ್ 368 ಮಾತಾಡುತ್ತೆ. ಓಕೆ, ಇಲ್ಲಿ ಲಾ ಅಂತಂದರೆ ಬೇರೆದನ್ನೆಲ್ಲ ಹೇಳುತ್ತೆ, ಸಂಸತ್ ಮಾಡಿದಂಥ ಕಾನೂನುಗಳು, ಗೆಜೆಟ್ಗಳು, ಈ ಥರ ಎಲ್ಲ ಹೇಳುತ್ತೆ. ಬಟ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ ಈ ಆರ್ಟಿಕಲ್. ಅಂದ್ರೆ ಅರ್ಥ ಏನು, ಅಮೆಂಡ್ಮೆಂಟ್ ಲಾ ಅನ್ನೋ ವಾಕ್ಯದಡಿ ಬರೋದಿಲ್ಲ ಅನ್ನೋ ಅರ್ಥ ಬರುತ್ತೆ. ಅಂದರೆ ಏನು, ಆ ಸಂವಿಧಾನಕ್ಕೆ ಅದರ ಅರ್ಥ ಏನಪ್ಪ, ಈಗ ಸಂವಿಧಾನಕ್ಕೆ ಲಾ ತಂದು ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಮಾಡೋವಾಗಿಲ್ಲ. ಓಕೆ, ಆದರೆ ಸಂವಿಧಾನ ತಿದ್ದುಪಡಿನೇ ಮಾಡಿಬಿಟ್ಟು ಉಲ್ಲಂಘನೆ ಮಾಡ್ಬೋದಾ?
ಫಂಡಮೆಂಟಲ್ ರೈಟ್ಸ್ನ ತೆಗೆದಾಕ್ಬೋದಾ? ಇದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು, ಇದು ಕಾಂಟ್ರವರ್ಸಿ ಆಗಿರುವಂಥ ಒಂದು ಇದಾಗಿತ್ತು. ಓಕೆ, ಅಮೆಂಡ್ಮೆಂಟ್ ಅನ್ನೋದು ಲಾ ಅನ್ನೋ ವಾಕ್ಯದಲ್ಲಿ ಬರ್ತಿಲ್ಲ. ಓಕೆ, ಲಾ ಅಂತೂ ಮಾಡಬಾರ್ದು, ಬಟ್ ಅಮೆಂಡ್ಮೆಂಟ್ ಮಾಡ್ಬೋದಾ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋಗೆ? ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ರೀತಿ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಓಕೆ, ಸೊ ಏನು ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ 3 ಇಂಪಾರ್ಟೆಂಟ್ ಕೇಸ್ ಬರ್ತವೆ, ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಅವು ಯಾವ ಕೇಸ್ ಅಂತ. ಓಕೆ, ಸೊ ಫಸ್ಟ್ ಒನ್ ಸಂಕರಿ ಪ್ರಸಾದ್ ಕೇಸ್ ಅಂತ. ಓಕೆ, ಸಂಕರಿ ಪ್ರಸಾದ್ ಕೇಸ್, ಸಂಕರಿ ಪ್ರಸಾದ್ 1951ನಲ್ಲಿ ಬರುವಂಥ ಕೇಸ್ ಇದು. ಸಂಕರಿ ಪ್ರಸಾದ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ. ಓಕೆ, ಸೊ ನಾನು ಸಿಂಪಲ್ ಆಗಿ ಬರೆದಿದ್ದೀನಿ ಸಂಕರಿ ಪ್ರಸಾದ್ ಕೇಸ್. ಸಂಕರಿ ಪ್ರಸಾದ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ ಸಂಸತ್ತು ಮಾತ್ರ ಹೇಳೋದಿಲ್ಲ, ರಾಜ್ಯಗಳಿಗೆ ಹೇಳೋದಿಲ್ಲ, ಪಾರ್ಲಿಮೆಂಟ್. ಓಕೆ, ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಮಾಡ್ಬೋದು, ಬೇಕಿದ್ರೆ ತೆಗೆದಾಕ್ಬೋದು ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಫಂಡಮೆಂಟಲ್ ರೈಟ್ಸ್ಗಿಂತ ಸಂಸತ್ತಿಗೆ 368 ಪ್ರಕಾರ ಫುಲ್ ರೈಟ್ಸ್ ಕೊಟ್ಬಿಡುತ್ತೆ. ಅಂದರೆ ನೀವೇನು ಇಲ್ಲೇನು ಹೇಳ್ತಾ ಇದೆ ಕಾನ್ಸ್ಟಿಟ್ಯೂಷನ್, ಲಾ ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾ ಇದೆ. ಲಾ ಅಂದರೆ ಬೇರೆ, ಅಮೆಂಡ್ಮೆಂಟ್ ಅಂದರೆ ಬೇರೆ, ಎರಡು ಬೇರೆ, ಅಂದರೆ ಪ್ರೊಸೀಜರ್ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಲಾ ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾ ಇದೆ, ಬಟ್ ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಿಲ್ವಲ್ಲ. ಸೊ ಹಾಗಾಗಿ ಸಂಸತ್ತು 368 ಪ್ರಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಫಂಡಮೆಂಟಲ್ ರೈಟ್ಸ್ನ ಬದಲಾಯಿಸ್ಬೋದು ಅಂತ ಸಂಕರಿ ಪ್ರಸಾದ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ಸೊ ಹಾಗೆ ಇನ್ನೊಂದು ಕೇಸ್ ಬರುತ್ತೆ, ಗೋಲಕ್ನಾಥ್ ಕೇಸ್ ಅಂತ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಒಂದು ಕೇಸ್ ಬರುತ್ತೆ. ಓಕೆ, 1967ನಲ್ಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಇಲ್ಲಿ ಉಲ್ಟಾ ಹೇಳುತ್ತೆ ನೋಡಿ. ಸುಪ್ರೀಂ ಕೋರ್ಟ್ ಏನು ಬೇಕಾದರೂ ಹೇಳ್ಬೋದು. ಸೊ ಫೈನಲಿ ಸಂವಿಧಾನವನ್ನು ಇಂಟರ್ಪ್ರಿಟ್ ಮಾಡೋ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ ಮಾತ್ರ, ಇನ್ಯಾರಿಗೂ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದು ಫೈನಲ್, ಅದನ್ನು ಎಲ್ಲರೂ ಫಾಲೋ ಮಾಡಬೇಕು. ಓಕೆ, ಸೊ ಇಲ್ಲೇನು ಹೇಳುತ್ತೆ ಸುಪ್ರೀಂ ಕೋರ್ಟ್? ಇದು ಸಂಕರಿ ಪ್ರಸಾದ್ ಕೇಸಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳುತ್ತಲ್ಲ, ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಹೇಳುತ್ತೆ. ಅಂದರೆ ಏನು ಹೇಳುತ್ತೆ? ಮೂಲಭೂತ ಹಕ್ಕುಗಳು ಪವಿತ್ರವಾದಂಥ ಹಕ್ಕುಗಳಾಗಿದೆ. ಸೊ ಅದಕ್ಕೋಸ್ಕರ ಸಂಸತ್ತು ತಿದ್ದುಪಡಿ ಮಾಡಿಯೂ ಕೂಡ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡೋ ಹಾಗಿಲ್ಲ, ಬದಲಾಯಿಸುವ ಹಾಗಿಲ್ಲ, ಅವಕ್ಕೆ ತೊಂದರೆ ಕೊಡೋ ಹಾಗಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಡುತ್ತೆ. ಒಂದು ವೇಳೆ ಏನಾದರೂ ಸಂಸತ್ತು 368 ಪ್ರಕಾರ ಸಂವಿಧಾನ ತಿದ್ದುಪಡಿ ಮಾಡಿ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದ್ರೆ ಆರ್ಟಿಕಲ್ 13 ಕ್ಲಾಸ್ 2 ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಈ ಒಂದು ಲಾನ ಈ ಒಂದು ಅಮೆಂಡ್ಮೆಂಟನ್ನೇ ರದ್ದುಪಡಿಸ್ಬೋದು ಅಂತ ಹೇಳುತ್ತೆ. ಅಂದರೆ ಏನರ್ಥ? ಸಂಸತ್ತಿಗೆ ತಿದ್ದುಪಡಿ ಮಾಡಿಯೂ ಕೂಡ ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಡುತ್ತೆ. ಯಾವುದು? ಗೋಲಕ್ನಾಥ್ ಕೇಸಲ್ಲಿ. ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕೇಸ್ ಇನ್ನೊಂದು ಬರುತ್ತೆ, ಕೇಶವಾನಂದ ಭಾರತಿ ಕೇಸ್ ಅಂತ. ಇದು ತುಂಬ ಇಂಪಾರ್ಟೆಂಟ್ ಕೇಸ್. ಇದು ಕೇಶವಾನಂದ ಭಾರತಿ. ಇದು 1973 ಏಪ್ರಿಲ್ 24ರಲ್ಲಿ ಈ ಜಡ್ಜ್ಮೆಂಟ್ ಬರುತ್ತೆ. ಜಡ್ಜ್ಮೆಂಟ್ ಬರೋ ಡೇಟ್ ಇದು ಏಪ್ರಿಲ್ 24, 1973. ಓಕೆ, ಇದು ತುಂಬ 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 ಇಂಪಾರ್ಟೆಂಟ್ ಆದ ಒಂದು ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮುಂದಿನ ಆರ್ಟಿಕಲ್ಗಳಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ಜಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಹೇಳ್ತೀನಿ. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ತೀರ್ಕೊಂಡ್ರು ಕೇಶವಾನಂದ ಭಾರತಿ ಅನ್ನೋರು. ಈಗ ರೀಸೆಂಟಾಗಿ ಒಂದು ಸ್ವಲ್ಪ ದಿನ ಹಿಂದೆ ತೀರ್ಕೊಂಡಿದ್ದಾರೆ. ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟ್ ಕೇಸ್ ಇದು. ಓಕೆ, ಈ ಕೇಸಲ್ಲಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್? ತಿದ್ದುಪಡಿ ಮಾಡಿ ಉಲ್ಲಂಘನೆ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಂದರೆ, ಓಕೆ, ಇಲ್ಲಿವರೆಗೂ ಸಮಸ್ಯೆ ಇತ್ತು, ಪಾರ್ಲಿಮೆಂಟ್ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಕಾಂಟ್ರವರ್ಸಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಸಂಬಂಧಪಟ್ಟಂಗೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ 13 ಜನ ಜಡ್ಜಸ್ ಇದ್ರು ನೋಡಿ. ಈ ಕೇಸ್ ಇಂಡಿಯಾದಲ್ಲಿ ಹೈಯೆಸ್ಟ್ ಜಡ್ಜಸ್ ಕೂತ್ಕೊಂಡು ಒಂದೇ ಪೀಠದಲ್ಲಿ ಬೆಂಚ್ ಜಡ್ಜ್ಮೆಂಟ್ ಕೊಟ್ಟಿರುವಂಥ ಕೇಸ್ ಯಾವುದು ಅಂದರೆ ಕೇಶವಾನಂದ ಭಾರತಿ ಕೇಸ್. 13 ಜನ ಕೂತ್ಕೊಂಡಿದ್ರು ಆ ಬೆಂಚಲ್ಲಿ. ಓಕೆ, ಹೈಯೆಸ್ಟ್. ಯಾಕೆಂದರೆ ಇದು ಕಾಂಟ್ರವರ್ಸಿ ಸ್ವತಂತ್ರ ಬಂದಾಗಿಂದನೂ ಆಗ್ತಾನೆ ಇದೆ. ಸಂವಿಧಾನ ಜಾರಿಗೆ ಬಂದಾಗಿಂದನೂ ಶಾಸಕಾಂಗ ಪವರ್ಫುಲ್ಲ, 360 ಫಂಡಮೆಂಟಲ್ ರೈಟ್ಸ್ ಪವರ್ಫುಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಕಾಂಟ್ರವರ್ಸಿ ಇತ್ತು. ಬಟ್ ಈ ಸಮಸ್ಯೆ ಸಾಲ್ವ್ ಮಾಡಬೇಡ ಅಂತೇಳಿ 13 ಜನ ಜಡ್ಜಸ್ ಕೂತ್ಕೊಂಡು ಜಡ್ಜ್ಮೆಂಟ್ನ ಕೊಡ್ತಾರೆ. ಏನು ಜಡ್ಜ್ಮೆಂಟ್ ಕೊಡ್ತಾರೆ? ಓಕೆ, ನೀವು ತಿದ್ದುಪಡಿ ಮಾಡ್ತಿರಲ್ಲ 368 ಯೂಸ್ ಮಾಡಿಕೊಂಡು ಫಂಡಮೆಂಟಲ್ಸ್ನ, ಓಕೆ ನೀವು ತಿದ್ದುಪಡಿ ಮಾಡ್ಕೊಳ್ಳಿ, ಆದರೆ ಏನು ಮಾಡಬಾರ್ದು ಅಂದರೆ ಏನು ರೈಟ್ಸ್ ಕೊಡುತ್ತೆ? 368 ಅಂದರೆ ಸಂವಿಧಾನ ತಿದ್ದುಪಡಿ ಮಾಡಿ ನೀವು ಏನು ಬೇಕಾದರೂ ಮಾಡಿ,
ಸಂವಿಧಾನದಲ್ಲಿ ಏನಾದರೂ ಚೇಂಜ್ ಮಾಡಿ, ಆದರೆ ಏನು ಮಾಡಬಾರ್ದು, ಸಂವಿಧಾನದ ಮೂಲ ಸಂರಚನೆಯನ್ನು ಚೇಂಜ್ ಮಾಡಬಾರ್ದು. ಮೂಲ ಸಂರಚನೆ ವೆರಿ ಇಂಪಾರ್ಟೆಂಟ್, ಬೇಸಿಕ್ ಸ್ಟ್ರಕ್ಚರ್. ಓಕೆ, ನೀವು ತಿದ್ದುಪಡಿ ಮಾಡಿ, ಫಂಡಮೆಂಟಲ್ ರೈಟ್ಸ್ ತಿದ್ದುಪಡಿ ಮಾಡಿ, ಆದರೆ ಆ ಸಂವಿಧಾನದ ಮೂಲ ಸಂರಚನೆ ಏನಿದೆಯಲ್ಲ, ಬೆಡ್ ರಾಕ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಲ್ಲ, ಬೇಸಿಕ್ ಸ್ಟ್ರಕ್ಚರ್, ಅದಕ್ಕೆ ತೊಂದರೆ ಕೊಡೋವಾಗಿಲ್ಲ. ಒಂದು ವೇಳೆ ಅದನ್ನೇನಾದರೂ ಬೇಸಿಕ್ ಸ್ಟ್ರಕ್ಚರ್ ತೊಂದರೆ ಕೊಡ್ತಿದೆ ನಿಮ್ಮ ಲಾ ಅಂತಂದರೆ ನಾವು ಅದನ್ನು ಜುಡಿಷಿಯಲ್ ರಿವ್ಯೂ ಅಪ್ಲೈ ಮಾಡಿ ರದ್ದುಪಡಿಸ್ಬಿಡ್ತೀವಿ. ಈಗ ಜಾತ್ಯತೀತತೆ, ಸೆಕ್ಯುಲರಿಸಮ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್, ಅದಕ್ಕೇನಾದರೂ ವೈಲೇಟ್ ಮಾಡೋ ಥರ ನೀವು ಲಾ ಅಂತಂದರೆ ನಾವು ಅದನ್ನು ರದ್ದುಪಡಿಸ್ತೀವಿ. ಅದನ್ನು ಹೊರತಾಗಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಓಕೆ, ಸೊ ಇದಿಷ್ಟು ಆರ್ಟಿಕಲ್ 13(3) ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟಿದೆ. ಈ ಗೋಲಕ್ನಾಥ್ ಕೇಸ್ ಇತ್ತಲ್ಲ, ಈ ಗೋಲಕ್ನಾಥ್ ಕೇಸಲ್ಲಿ ಏನು ಹೇಳ್ತು, ಪಾರ್ಲಿಮೆಂಟು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋಗಿಲ್ಲ ಅಂತ ಹೇಳಿತ್ತಲ್ಲ. ಸೊ ಅದಕ್ಕೆ ಸಂಸತ್ತು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಒಂದು ಹೊಸ ಆರ್ಟಿಕಲ್ ಆ್ಯಡ್ ಮಾಡಿಬಿಡುತ್ತೆ. 13(3) ಇತ್ತಲ್ಲ, ಹೊಸ ಆರ್ಟಿಕಲ್ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಏನಂದ್ರೆ 13(4). ಓಕೆ, ನೆನೆಸ್ಬಿಡ್ತೀನಿ. 13(4) ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಯಾವಾಗ ಗೋಲಕ್ನಾಥ್ ಕೇಸಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡಿ ಮೂಲಭೂತ ಹಕ್ಕುಗಳನ್ನ ವೈಲೇಟ್ ಮಾಡೋಗಿಲ್ಲ ಅಂತ ಹೇಳಿದ್ರಲ್ಲ, ಅವಾಗ ಏನು ಮಾಡಿಬಿಡ್ತಾರೆ, ಸಂವಿಧಾನಕ್ಕೆ 24ನೇ ತಿದ್ದುಪಡಿಯನ್ನು ತಂದು 1971ರಲ್ಲಿ, ಇವಾಗ ಯಾರಿದ್ರು ಪ್ರಧಾನಿ, ಇಂದಿರಾ ಗಾಂಧಿ ಅವರಿರ್ತಾರೆ. ಓಕೆ, ಸಂವಿಧಾನ ತಿದ್ದುಪಡಿಯನ್ನು ತಂದು ಏನು ಮಾಡ್ತಾರೆ, ಅವರೇ ಬರೆದು ಬಿಡ್ತಾರೆ ಏನಂತ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಒಂದು ವೇಳೆ ಏನಾದರೂ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಬರೋವಾಗಿಲ್ಲ, ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡೋವಾಗಿಲ್ಲ ಅಂತ 24ನೇ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಈ ಆರ್ಟಿಕಲ್ ಆ್ಯಡ್ ಮಾಡಿಬಿಡ್ತಾರೆ 71ನಲ್ಲಿ. ಇದಾದ್ಮೇಲೆ ನಮಗೆ ಕೇಶವಾನಂದ ಭಾರತಿ ಕೇಸ್ ಬರೋದು 73ನಲ್ಲಿ. 73 ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸ್ ಬರುತ್ತೆ. ಆ ಕೇಸ್ ಬಂದು ಏನು ಮಾಡುತ್ತೆ, ಓಕೆ ತಿದ್ದುಪಡಿ ಮಾಡ್ತಾರೆ, ನೀವು ಫಂಡಮೆಂಟಲ್ ರೈಟ್ಸ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಏನು ಮಾಡಬಾರ್ದು, ನೀವು ಬೇಸಿಕ್ ಸ್ಟ್ರಕ್ಚರ್ನ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆದಂಥ ಕೇಸ್ ಯಾವುದು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಈ ಕೇಸಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡೋದು ಯಾರು, ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ ಸ್ಟ್ರಕ್ಚರ್, ಮೂಲ ಸಂರಚನೆ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಅದನ್ನು ನೀವು ಡಿಸ್ಟರ್ಬ್ ಮಾಡಬೇಡಿ, ಅದನ್ನು ಬಿಟ್ಟು ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಸೊ ಅದು ಹೇಳಿದ ಏನಾಗುತ್ತೆ, 1973 ಜಡ್ಜ್ಮೆಂಟ್ ಬರುತ್ತಲ್ಲ, ಸೊ ಆ ನಂತರ ನೆಕ್ಸ್ಟು ಮೊರಾರ್ಜಿ ದೇಸಾಯಿ ಅಧಿಕಾರಕ್ಕೆ ಬಂದಾಗ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಿ 1978ರಲ್ಲಿ, ನಾನು ಅವಾಗ ಹೇಳಿದ್ಮೇಲೆ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ರು ಅಂತ. ಓಕೆ, ಸೊ ಆವಾಗ ಬಂದು ಈ 44ನೇ ತಿದ್ದುಪಡಿನಲ್ಲಿ ಆಸ್ತಿ ಹಕ್ಕನ್ನು ತೆಗಿತಾರೆ, ಫಂಡಮೆಂಟಲ್ ರೈಟ್ಸಿಂದ ತೆಗೆದು 12 ಪಾರ್ಟ್ಗೆ ತೊಗೊಂಡೋಗಿ ಹಾಕ್ತಾರೆ, 12ನೇ ಭಾಗಕ್ಕೆ ಇನ್ಸರ್ಟ್ ಮಾಡ್ತಾರೆ. ಓಕೆ, ಸೊ ಈಗೇನು ಪ್ರೆಸೆಂಟು ಸಂಸತ್ತು ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ಬೋದಾ, ತೆಗೆದಾಕ್ಬೋದಾ? ಎಸ್, ತೆಗೆದಾಕ್ಬೋದು. ಆದರೆ ಏನು ಮಾಡಬಾರ್ದು, ಸಂವಿಧಾನದ ಮೂಲ ಸಂರಚನೆ ಅಂತ ಏನಿದೆಯಲ್ಲ, ಬೇಸಿಕ್ ಸ್ಟ್ರಕ್ಚರ್, ಸಂರಚನೆ, ಇದನ್ನ ಡಿಸ್ಟರ್ಬ್ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಬರುತ್ತೆ. ಓಕೆ, ಇದನ್ನ ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಇದು ಫೈನಲ್, ಈಗ ಪ್ರೆಸೆಂಟ್ ಕೂಡ ಇರೋದಿದೆ. ಓಕೆ, ಇಲ್ಲಿ ಲಾ ಆ್ಯಕ್ಟಿನಲ್ಲಿ ಅಮೆಂಡ್ಮೆಂಟ್ ಇಲ್ಲ, ಬಟ್ ಪ್ರೆಸೆಂಟ್ ಇರೋ ಸುಪ್ರೀಂ ಕೋರ್ಟ್ ಪ್ರಕಾರ ಕೇಶವಾನಂದ ಭಾರತಿ ಕೇಸಲ್ಲಿ ಏನೇನು ಹೇಳಿದೆ, ಸಂಸತ್ತು ಬೇಕಿದ್ರೆ 368ನೇ ಆರ್ಟಿಕಲ್ ಯೂಸ್ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ಫಂಡಮೆಂಟಲ್ ರೈಟ್ಸನ್ನು ಚೇಂಜ್ ಮಾಡ್ಬೋದು ಅಥವಾ ತೆಗೆದುಹಾಕಲೂಬಹುದು. ಆ ಅಧಿಕಾರ ಯಾರಿಗಿದೆ, ಸಂಸತ್ತಿಗಿದೆ. ಆದರೆ ಏನು ಮಾಡಬಾರ್ದು, ಸಂವಿಧಾನದ ಮೂಲ ಸಂರಚನೆ ಹಾಳಾಗೋ ಥರ ನೀವು ತಿದ್ದುಪಡಿ ಮಾಡಬೇಡಿ ಅನ್ನೋ ಒಂದು ಕಂಡೀಷನ್ ಅದ್ರ ಮೇಲೆ ಹಾಕುತ್ತೆ. ಬೇಸಿಕ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗೋದು ಕೇಶವಾನಂದ ಭಾರತಿ ಕೇಸಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಆರ್ಟಿಕಲ್ 13ಗೆ ಸಂಬಂಧಪಟ್ಟಂಥ ವಿಚಾರ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ